ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 16/4/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಬುದ್ಧಿವಂತ ಮಕ್ಕಳೇ, ಮುಂದೆ ಹೋಗುತ್ತಾ ನಿಮಗೆ ಹೇಳುತ್ತಾರೆ, ಸನ್ನೆಗಳ ಮೂಲಕ ಮಾತನಾಡಿ. ಶಬ್ದ ಬಂದ್. ಶಬ್ದದಿಂದಲೂ ಮಾತನಾಡಬಾರದು. ಬಹಳ ಮೆಲ್ಲಗೆ ಮಾತನಾಡುವುದರಿಂದ ಶಾಂತಿ ಸಿಗುತ್ತದೆ. ಇಲ್ಲದಿದ್ದರೆ ಪರಸ್ಪರ ಜಗಳವಾಡುತ್ತಿರುವಂತೆ ಭಾಸವಾಗುತ್ತದೆ. ಓಂ ನಮಃ ಶಿವಾಯ. ಮನುಷ್ಯರು ಏನೆಲ್ಲ ಹೇಳುತ್ತಾರೆಯೋ ಅದೆಲ್ಲವೂ ಕಸವಾಗಿದೆ ಎಂದು ಮಕ್ಕಳಿಗೆ ಗೊತ್ತಿದೆ. ಆದ್ದರಿಂದ ಭಗವಂತ ಹೇಳುತ್ತಾರೆ, ಹಿಯರ್ ನೋ ಹಿವಿಲ್, ಸಿ ನೋ ಹಿವಿಲ್. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಟಾಕ್ ನೋ ಹಿವಿಲ್. ಕೆಟ್ಟದ್ದನ್ನು ಮಾತನಾಡಬೇಡಿ. ಯಾರ್ಯಾರು ಏನೇನು ಹೇಳುತ್ತಾರೆ ಅವರು ಮನುಷ್ಯರಲ್ಲವೇ? ನಿಮಗಂತೂ ತಿಳಿಸುವವರು ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ. ನೀವು ಕೇಳುತ್ತೀರಿ, ಧಾರಣೆ ಮಾಡಿಕೊಳ್ಳುತ್ತೀರಿ, ಬೇರೆಯವರಿಗೂ ತಿಳಿಸುತ್ತೀರಿ. ತಂದೆ ತಿಳಿಸಿದ್ದಾರೆ, ಈ ಅಂಧಶ್ರದ್ಧೆಯ ಭಕ್ತಿ ಮಾರ್ಗದ ಕಸವನ್ನು ಕೇಳಬೇಡಿ. ಕೇಳುವವರು ಸಿಕ್ಕರೆ ಕೇಳಬೇಕಾಗುತ್ತದೆ, ಆದರೆ ಕೇಳಿಯೂ ಕೇಳದಂತಿರಬೇಕು. ಅವರು ತಮೋಪ್ರಧಾನ ಮಾತುಗಳನ್ನೇ ಹೇಳುತ್ತಾರೆಂದು ಗೊತ್ತಿದೆ. ನಾವೇನು ಕೇಳುತ್ತಿದ್ದೇವೆಯೋ ಅದನ್ನು ಬೇರೆ ಯಾವ ಮನುಷ್ಯರೂ ಹೇಳಲು ಸಾಧ್ಯವಿಲ್ಲ ಎಂದು ನಿಮಗೆ ಗೊತ್ತಿದೆ. ತಿಳಿಸುವವರು ಒಬ್ಬ ತಂದೆ ಮಾತ್ರ. ಬ್ರಹ್ಮನನ್ನು ಭಗವಂತನೆಂದು ಕರೆಯುತ್ತೀರಾ ಎಂದು ಕೇಳುತ್ತಾರೆ. ಹೇಳಿ. ಇಲ್ಲ, ಮನುಷ್ಯರು ಎಂದಿಗೂ ಭಗವಂತನಾಗಲು ಸಾಧ್ಯವಿಲ್ಲ ಎಂದು ನಾವು ಹೇಳುತ್ತೇವೆ. ನಿಮಗೆ ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ. ಬ್ರಹ್ಮ ಪತಿತರಾಗಿದ್ದಾರೆ. ವೃಕ್ಷದಲ್ಲಿ ನೋಡಿ, ತಮೋಪ್ರಧಾನದಲ್ಲಿ ನಿಂತಿದ್ದಾರೆ. ಅನೇಕ ಜನ್ಮಗಳ ಅಂತ್ಯದಲ್ಲಿ ನಿಂತಿದ್ದಾರೆ. ಹಾಗಾದರೆ ಏನಾಯಿತು? ಸ್ವಲ್ಪ ಧೈರ್ಯದಿಂದ ಕೇಳಿ. ನಾವು ಬ್ರಹ್ಮನನ್ನು ದೇವತೆ ಎಂದು ಎಂದೂ ಕರೆಯುವುದಿಲ್ಲ. ಅವರನ್ನು ಭಗವಂತನೆಂದು ಕರೆಯುವುದಿಲ್ಲ. ನಾನು ಯಾರಲ್ಲಿ ಪ್ರವೇಶ ಮಾಡಿದ್ದೇನೋ ಇದು ಇವರ ಅನೇಕ ಜನ್ಮಗಳ ಅಂತ್ಯದ ಶರೀರವಾಗಿದೆ ಎಂದು ತಂದೆ ತಿಳಿಸುತ್ತಾರೆ. ಬ್ರಹ್ಮ ಇಲ್ಲದಿದ್ದರೆ ಎಲ್ಲಿಂದ ತಂದೆ ಬರುತ್ತಾರೆ? ಇವರು ಪತಿತರಿಂದ ಪಾವನರಾದಾಗ ದೇವತೆಯಾಗುತ್ತಾರೆ. ನಾವು ಪತಿತರಾಗಿದ್ದೇವೆ ಮತ್ತು ಇಡೀ ಪ್ರಪಂಚವು ಪತಿತವಾಗಿದೆ. ಹಾಗೆಯೇ ಇವರು ಪತಿತರಾಗಿದ್ದಾರೆ. ಇದು ಇವರ ಅನೇಕ ಜನ್ಮಗಳ ಅಂತ್ಯದ ಜನ್ಮವಾಗಿದೆ. ಯಾರ ಮೂಲಕ ಬ್ರಾಹ್ಮಣರು ದತ್ತು ಪಡೆಯಲ್ಪಡುತ್ತಾರೆಯೋ ಆ ಬ್ರಹ್ಮ ಅವಶ್ಯವಾಗಿ ಬೇಕು. ಬ್ರಾಹ್ಮಣರು ನಂತರ ದೇವತೆಗಳಾಗುತ್ತಾರೆ. ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರಿಗೆ ಸಮಾಧಾನವಾಗಿ ತಿಳಿಸಬೇಕು. ಇವರು ನಂಬರ್ 1 ಪತಿತರಾಗಿದ್ದಾರೆ. ನಮಗೆ ಶ್ರೀಮತ ಸಿಗುತ್ತದೆ. ಇದು ಅನೇಕ ಜನ್ಮಗಳ ಅಂತ್ಯದ ಜನ್ಮವಾಗಿದೆ. ಹಾಗಾಗಿ ಪತಿತರಾದರಲ್ಲವೇ ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ. ಅಣ್ಣ ತಂಗಿ ಎಂದು ಹೇಳುವುದರಿಂದ ಕ್ರಿಮಿನಲ್ ದೃಷ್ಟಿ ತಣ್ಣಗಾಗುತ್ತದೆ. ಆದರೂ ತಂದೆ ಹೇಳುತ್ತಾರೆ, ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿ. ಆಗ ಶರೀರದ ಅಭಿಮಾನ ಇರುವುದಿಲ್ಲ. ಕಲಿಯುಗದಲ್ಲಿ ಎಲ್ಲರೂ ತಮೋಪ್ರಧಾನ ಮನುಷ್ಯರಾಗಿದ್ದಾರೆ. ಆದರೆ ಮನುಷ್ಯರು ತಮ್ಮನ್ನು ತಮೋಪ್ರಧಾನರೆಂದು ತಿಳಿದುಕೊಳ್ಳುವುದಿಲ್ಲ. ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ಚಿತ್ರವನ್ನು ತೆಗೆದುಕೊಂಡು ಹೋಗಬೇಕು. ವೃಕ್ಷದಲ್ಲಿ ಎಷ್ಟು ಸ್ಪಷ್ಟವಾಗಿದೆ. ಯಾವುದೇ ಸನ್ಯಾಸಿಯಾಗಿರಲಿ, ದೊಡ್ಡ ಗುರುವೇ ಆಗಿರಲಿ, ಆದರೂ ಅವರು ಮನುಷ್ಯರಲ್ಲವೇ? ಹಠಯೋಗವನ್ನು ಭಕ್ತಿ ಎಂದೇ ಹೇಳಲಾಗುತ್ತದೆ. ಅರ್ಧ ಕಲ್ಪ ಭಕ್ತಿಯ ಪಂಥ ಆಗಿದೆ. ಅಂಧಶ್ರದ್ಧೆಯ ಭಕ್ತಿಯಿಂದ ದುರ್ಗತಿಯಾಗುತ್ತದೆ. ಮನುಷ್ಯರಿಗಂತೂ ಸ್ವಲ್ಪವೂ ಜ್ಞಾನವಿಲ್ಲ. ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಬ್ರಾಹ್ಮಣರೇ ಆತ್ಮಿಕ ಮಕ್ಕಳು ಎಂದು ನಿಮಗೆ ಗೊತ್ತಿದೆ. ಏನೆಲ್ಲ ಹೇಳುತ್ತಾರೋ ಅದನ್ನು ಮನುಷ್ಯರೇ ಹೇಳುತ್ತಾರೆ. ಶಾಸ್ತ್ರಗಳ ಜ್ಞಾನವನ್ನು ಹೇಳುತ್ತಾರೆ. ಒಂದಲ್ಲ ಒಂದು ತಮ್ಮ ಸ್ವಂತ ಮತದಿಂದ ಹೇಳುತ್ತಾರೆ. ಅದು ಮನುಷ್ಯ ಮತವಾಗಿದೆ. ನಿಮ್ಮದು ಈಶ್ವರೀಯ ಮತವಾಗಿದೆ. ಸದ್ಗತಿಗಾಗಿ ಮತ ಕೇವಲ ಒಬ್ಬ ತಂದೆಯ ಬಳಿ ಮಾತ್ರ ಇರುತ್ತದೆ. ಹಣ ಎಷ್ಟೇ ಇರಲಿ, ಅವರು ಶೂದ್ರ ಸಂಪ್ರದಾಯದ ಪತಿತರಾಗಿದ್ದಾರೆ. ವೈಶ್ಯ ಸಂಪ್ರದಾಯದವರೂ ಅಲ್ಲ. ವ್ಯಾಪಾರ ಮಾಡುತ್ತಾರೆ. ವೈಶ್ಯ ಕುಲದ ಹೆಸರು ಬರುತ್ತದೆ. ಆದರೆ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ ಆಗಿದ್ದಾರೆ. ಕಾವಲು ಇಡೀ ಕಲಿಯುಗದ್ದಾಗಿದೆ. ಎಲ್ಲರೂ ಶೂದ್ರ ಸಂಪ್ರದಾಯದವರಾಗಿದ್ದಾರೆ. ಈ ಜ್ಞಾನವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ನೀವೀಗ ತಮ್ಮನ್ನು ಮನುಷ್ಯರೆಂದು ತಿಳಿದುಕೊಳ್ಳುವುದಿಲ್ಲ, ಆತ್ಮ ಎಂದು ತಿಳಿದುಕೊಳ್ಳುತ್ತೀರಿ. ತಂದೆ ನಾವು ಆತ್ಮರುಗಳಿಗೆ ತಿಳಿಸುತ್ತಾರೆ, ಈಶ್ವರ ಸರ್ವವ್ಯಾಪಿ ಎಲ್ಲ ಎಂದು ನೀವು ತಿಳಿಸುತ್ತೀರಿ. ಎಲ್ಲರೂ ಆತ್ಮರಾಗಿದ್ದಾರೆ.
ಆ ಆತ್ಮದಲ್ಲಿ ಸರ್ವವ್ಯಾಪಿಯ ವಿಕಾರಗಳಿವೆ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಮನುಷ್ಯರ ಮಾತುಗಳನ್ನು ಕೇಳುತ್ತಾರೆ, ಆದರೆ ಗಮನ ಕೊಡುವುದಿಲ್ಲ. ಬಾಬಾ ಎಂದಿಗೂ ಗಮನವಿಟ್ಟು ಕೇಳುವುದಿಲ್ಲ. ಕೇಳಿಯೂ ಕೇಳದಂತಿರುತ್ತಾರೆ. ಕೇಳುವುದರಿಂದ ಯಾವುದೇ ಲಾಭವಿಲ್ಲ. ಲಾಭದಾಯಕವಾದದ್ದನ್ನು ಕೇಳಬೇಕು. ಆದರೂ ಮಕ್ಕಳು ಬರುತ್ತಾರೆ, ಕೇಳುತ್ತಾ ಬಂದಿದ್ದಾರೆ, ಆದರೆ ಕೇಳಲಿಲ್ಲೇನೋ ಎಂಬುವಂತೆ ಬಂದಿದ್ದಾರೆ. ಆದ್ದರಿಂದ ಮತ್ತೆ ಹೇಳಲು ಬರುವುದೇ ಇಲ್ಲ. ತಂದೆಯ ಸಂಘದಲ್ಲಿ ಆ ಸ್ಮೃತಿ ಕಡಿಮೆಯಾಗುತ್ತದೆ. ನಾವು ಬಹಳ ಶ್ರೇಷ್ಠ ಗವರ್ನಮೆಂಟ್ ಆಗಿದ್ದೇವೆ ಎಂಬ ನಶೆ ಇರುತ್ತದೆ. ನಾವು ಸರ್ಕಾರದಿಂದ ಜಾಗ ತೆಗೆದುಕೊಳ್ಳುವುದು, ಅಪೀಲ್ ಮಾಡುವುದು ಚೆನ್ನಾಗಿ ಕಾಣುವುದಿಲ್ಲ. ನೀವು ಯಾರ ಮಕ್ಕಳಾಗಿದ್ದೀರಿ? ಅವರಿಂದ ಜಾಗದ ಅನ್ಯರಿಂದ ಒಂದು ಜಾಗದ ಭಾಗವನ್ನು ಏಕೆ ಕೇಳುತ್ತೀರಿ? ನಾವು ವಿಶ್ವದ ಮಾಲೀಕನ ಮಕ್ಕಳಾಗಿದ್ದೇವೆ. ನಮಗೆ ಎಲ್ಲವೂ ತಂದೆಯಿಂದ ಸಿಗುತ್ತದೆ. ಜಾಗ ಮುಂತಾದ ವಿಷಯಗಳು ಬಾಬಾರವರ ಕಣ್ಣಿಗೆ ಬರುವುದಿಲ್ಲ. ವಿನಾಶವಾಗುವ ಸರ್ಕಾರದಿಂದ ನಾವೇನು ಕೇಳುವುದು? ಅವರಿಗೆ ನಾವು ರಿಜಿಸ್ಟ್ರಿ ಮಾಡಿಸುವುದೇ? ಅವರಿಂದ ಜಾಗ ಕೇಳುವುದೇ? ಅವರೇ ಸ್ವತಃ ಕೇಳುತ್ತಿರುತ್ತಾರೆ. ಅವರಿಂದ ನಮ್ಮ ಮಕ್ಕಳು ಜಾಗ ಕೇಳುವುದೇ? ಜೋರಾಗಿ ನಶೆ ಬರುತ್ತದೆ. ಎಷ್ಟು ಹತ್ತಿರವೋ ಅಷ್ಟು ನಶೆ ಏರುತ್ತದೆ. ನಾವಂತೂ ಪಾಂಡವ ಸರ್ಕಾರದವರಾಗಿದ್ದೇವೆ, ಅದು ಕೌರವ ಸರ್ಕಾರವಾಗಿದೆ. ವಿನಾಶಕಾಲೆ ವಿಪರೀತ ಬುದ್ಧಿಯಾಗಿದೆ. ಪತ್ರಿಕೆಗಳಲ್ಲಿ ಏನೆಲ್ಲ ಹಾಕುತ್ತಾರೆ? ನೀವು ಥ್ಯಾಂಕ್ಸ್ ಎಂದು ಬರೆದು ಬಿಡಿ. ನೀವಂತೂ ಮಹಿಮೆ ಮಾಡಿದ್ದೀರಿ, ಥ್ಯಾಂಕ್ ಯು ವೆರಿ ಮಚ್, ಅಷ್ಟೇ. ಮನಸ್ಸಿಗೆ ಯಾವುದೇ ಪೆಟ್ಟು ಬೀಳಬಾರದು. ಕೇಳಿಯೂ ಕೇಳದಂತಿರಬೇಕು. ಹಾಗಾದರೆ ಪೆಟ್ಟು ಏಕೆ ಬೀಳಬೇಕು? ಸೆಕೆಂಡ್ ಬೈ ಸೆಕೆಂಡ್ ಏನೇನು ನಡೆಯುತ್ತದೆಯೋ ಅದು ಡ್ರಾಮಾ. ಪುರುಷಾರ್ಥವಂತೂ ಮಾಡಲೇಬೇಕು. ಹಾಗಂತ ಡ್ರಾಮಾ ಎಂದು ಕುಳಿತುಕೊಳ್ಳುವುದಿಲ್ಲ. ಬಾಬಾ ನಮಗೆ ಓದಿಸುತ್ತಾರೆ ಎಂಬ ನಶೆ ಮಕ್ಕಳಿಗೆ ಇರುತ್ತದೆ. ತಂದೆ ಹೊಸ ಪ್ರಪಂಚ, ಹೊಸ ಜ್ಞಾನವನ್ನೇ ಕೊಡುತ್ತಾರೆ. ಬೇರೆ ಯಾರ ಬಳಿಯೂ ಈ ಜ್ಞಾನ ಇರುವುದಿಲ್ಲ. ಶೂದ್ರರಾಗಿರುವ ಮನುಷ್ಯರಿಗೂ ಸ್ವಲ್ಪವೂ ಜ್ಞಾನವಿಲ್ಲ. ನೀವು ಬ್ರಾಹ್ಮಣರಲ್ಲೂ ನಂಬರ್ ವಾರ್ ಆಗಿದ್ದೀರಿ. ವಿಕರ್ಮವಾದರೆ ಆ ಧಾರಣೆಯು ಮುಗಿದು ಹೋಗುತ್ತದೆ. ಕೇಳುತ್ತಾರೆ, ಮತ್ತೆ ಮೇಲೆ ಇರುತ್ತಾರೆ. ಮತ್ತೆ ಏನಾದರೂ ಮಾಡಿದರೆ ಕೆಳಗೆ ಬೀಳುತ್ತಾರೆ. ಆಗ ಅವರ ವಾಣಿಯಲ್ಲಿ ಪ್ರಭಾವವಿರುವುದಿಲ್ಲ. ಬೇರೆಯವರಿಗೆ ದೇಹಿ ಅಭಿಮಾನಿ ಭವ ಎಂದು ಹೇಳುತ್ತಾರೆ. ತಾವೇ ಆಗಿಲ್ಲವೆಂದರೆ ಅವರನ್ನು ಪಂಡಿತರೆಂದು ಕರೆಯಲಾಗುತ್ತದೆ. ತಮ್ಮನ್ನು ಶರೀರವೆಂದು ತಿಳಿದುಕೊಳ್ಳುವುದು ಸಂಪೂರ್ಣ ತಪ್ಪಾಗಿದೆ. ಇದು ಅಧರ್ಮದ ಪ್ರಪಂಚವಾಗಿದೆ, ಅದು ಧರ್ಮದ ಪ್ರಪಂಚವಾಗಿದೆ. ಈ ಸಮಯದಲ್ಲಿ ಇರುವುದೇ ಶೂದ್ರವರ್ಣ. ಬೇರೆ ಯಾರೊಬ್ಬರೂ ಇಲ್ಲ. ವೈಶ್ಯರೂ ಇಲ್ಲ, ಬ್ರಾಹ್ಮಣರೂ ಇಲ್ಲ, ದೇವತೆಗಳೂ ಇಲ್ಲ. ನಂತರ ನೀವು ಬಂದು ಬ್ರಾಹ್ಮಣರಾಗುತ್ತೀರಿ. ತಂದೆ ಏನು ತಿಳಿಸುತ್ತಾರೋ ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಬೇಕು. ನೀವು ಬ್ರಹ್ಮನನ್ನು ಭಗವಂತನೆಂದು ಏಕೆ ಕರೆಯುತ್ತೀರಿ? ಹೀಗೆ ಮಾಡುತ್ತೀರಾ ಎಂದು ಬಹಳಷ್ಟು ಜನರು ಕೇಳುತ್ತಾರೆ. ಅರೆ, ನಾನೇ ಪತಿತ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಸ್ವತಃ ಹೇಳುತ್ತಾರೆ. ಅವರ ಕೋಪ ಏನೇ ಇರಲಿ ಅದನ್ನು ತಣ್ಣಗೆ ಮಾಡಬೇಕು. ಯಾರು ನಂಬರ್ 1 ಪತಿತರಾಗಿದ್ದಾರೋ ಅವರಲ್ಲಿ ನಾನು ಪ್ರವೇಶ ಮಾಡಬೇಕಿದೆ. ತಿಳಿಸುವವರು ಸಹ ಒಳ್ಳೆಯ ದೇಹಿ ಅಭಿಮಾನಿಯಾಗಿದ್ದಾರೆ. ಅವರು ತಿಳಿಸಲು ಸಾಧ್ಯವಾಗುತ್ತದೆ. ದೇಹಾಭಿಮಾನಿಯ ಬಳಿ ಧಾರಣೆ ಇರುವುದೇ ಇಲ್ಲ. ಈ ಸಮಯದಲ್ಲಿ ನಿಮ್ಮ ಸೇವೆ ಏನು ನಡೆಯುತ್ತಿದೆಯೋ ಅದು ಸಂಪೂರ್ಣ ಅಕ್ಯುರೇಟ್ ಆಗಿದೆ. ಇಷ್ಟು ಪರಿಶ್ರಮ ಪಟ್ಟೆವು, ಯಾರೊಬ್ಬರೂ ಹೊರಬರಲಿಲ್ಲ. ಅಂದರೆ ಇಷ್ಟೊಂದು ಕಷ್ಟಪಟ್ಟು ಜ್ಞಾನ ಹೇಳಿ ಏನೆಲ್ಲ ಕಷ್ಟಪಟ್ವಿ, ಆದ್ರೆ ಯಾರು ಬಾಬನ್ ಜ್ಞಾನಕ್ಕೆ ಬರ್ಲಿಲ್ಲಲ್ಲ ಅಂತ ಯೋಚನೆ ಮಾಡಬಾರದು. ಸರ್ವಿಸ್ ಏಕಾಗುವುದಿಲ್ಲ. ಪ್ರಜೆಗಳು ಬಹಳಷ್ಟು ತಯಾರಾಗುತ್ತಿದ್ದಾರೆ. ನೀವು ಬಹಳ ಸರ್ವಿಸ್ ಮಾಡುತ್ತಿದ್ದೀರಿ. ಈಗ ಮಕ್ಕಳು ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ. ತಿಳಿಸುವ ಆಸಕ್ತಿ ಇದೆ, ತಿಳಿಸದೇ ಇರಲು ಸಾಧ್ಯವಿಲ್ಲ. ತಿಳಿಸುವ ಸಮಯದಲ್ಲೂ ದೇಹಿ ಅಭಿಮಾನಿಗಳಾಗಿದ್ದರೆ ಸುಸ್ತು ಕೂಡ ಆಗುವುದಿಲ್ಲ. ಆಗ ಗಂಟಲು ಕಟ್ಟಿಕೊಳ್ಳುವುದಿಲ್ಲ. ದೇಹಾಭಿಮಾನವಿದ್ದರೆ ಗಂಟಲು ಮುಂತಾದವು ಹಾಳಾಗುತ್ತವೆ. ಈಗಂತೂ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರಲ್ಲವೇ? ಬಹಳ ಧೈರ್ಯದಿಂದ ಕುಳಿತು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ಇಂದು ನಾಳೆ ಎನ್ನುತ್ತಿದ್ದರೆ ಕಾಲ ನುಂಗಿಬಿಡುತ್ತದೆ. ದೇಹಾಭಿಮಾನದ ಕಾರಣ ಮಕ್ಕಳು ಬಹಳಷ್ಟು ಪಾಯಿಂಟ್ಸ್ಗಳನ್ನು ಮರೆತು ಬಿಡುತ್ತಾರೆ. ಜ್ಞಾನ ಅಂತೂ ಸಹಜವಾಗಿದೆ. 7 ದಿನಗಳಲ್ಲಿ ಸಂಪೂರ್ಣ ಜ್ಞಾನ ಧಾರಣೆಯಾಗಬಹುದು. ಮೊದಲು ನೆನಪಿನ ಯಾತ್ರೆಯ ಕಡೆಗೆ ಗಮನ ಕೊಡಬೇಕು. ನಿಮ್ಮ ಬಟ್ಟಿಯಾಯಿತು, ಅದರಲ್ಲಿ ಕೆಲವರು ಫಸ್ಟ್ ಗ್ರೇಡ್ ಹೊರಬಂದರು,
ಕೆಲವರು ಸೆಕೆಂಡ್ ಗ್ರೇಡ್, ಕೆಲವರು ಥರ್ಡ್ ಗ್ರೇಡ್, ಕೆಲವರು 4ನೇ ಗ್ರೇಡ್ನಲ್ಲಿಯೂ ಬಂದರು. ಆದರೂ ಅವರು ಸ್ವರ್ಗಕ್ಕಂತೆ ಬಂದೇ ಬರುತ್ತಾರೆ. ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಯಾರಿಗೆ ಜ್ಞಾನದ ಟಚಿಂಗ್ ಆಗಿದೆಯೋ ಅವರು ಖಂಡಿತ ಬರುತ್ತಾರೆ. ಸೂರ್ಯವಂಶಿ, ಚಂದ್ರವಂಶಿ ಸಂಪೂರ್ಣ ಮನೆತನ ಸ್ಥಾಪನೆಯಾಗಬೇಕಿದೆ. ಸ್ವಲ್ಪ ಪರಿಚಯ ಕೊಟ್ಟರು ಪ್ರಜೆಗಳಲ್ಲಿ ಹೋಗುತ್ತಾರೆ. ಬಹಳಷ್ಟು ಪ್ರಜೆಗಳು ತಯಾರಾಗಬೇಕಿದೆ. ಮಂತ್ರಿ ಅಂತೂ ಅಲ್ಲಿ ಇರುವುದೇ ಇಲ್ಲ. ನಂತರ ದ್ವಾಪರ ಯುಗದಲ್ಲಿ ಒಬ್ಬ ಮಂತ್ರಿ ಶುರುವಾಗುತ್ತಾನೆ. ಈಗಂತೂ ಅನೇಕ ಮಂತ್ರಿಗಳಿದ್ದಾರೆ. ನೋ ವಜೀರ್, ಮಂತ್ರಿ ಸತ್ಯಯುಗದಲ್ಲಿ ಇರುವುದಿಲ್ಲ. ಲಕ್ಷ್ಮೀನಾರಾಯಣರಿಗೆ ಮಂತ್ರಿಯ ಅವಶ್ಯಕತೆ ಇಲ್ಲ. ಹಿಂದೆ ರಾಜರಿಗೆ ಒಬ್ಬೊಬ್ಬ ಮಂತ್ರಿ ಇರುತ್ತಿದ್ದನು. ಆದರೆ ಈಗಂತೂ ನೋಡಿ ಬಹಳಷ್ಟು ಮಂತ್ರಿಗಳಿದ್ದಾರೆ. ರಾಣಿಗೆ ಎಷ್ಟು ಮಂತ್ರಿಗಳಿರುತ್ತಾರೆ? ಪಾರ್ಲಿಮೆಂಟ್ ಇದೆಯಲ್ಲವೇ, ಕೇವಲ ತಮ್ಮ ಬುದ್ಧಿಯಿಂದ ಕೆಲಸ ಮಾಡುವುದಿಲ್ಲ, ಎಲ್ಲರ ಅಭಿಪ್ರಾಯವನ್ನು ಆಯ್ದು ತೆಗೆದುಕೊಳ್ಳುತ್ತಾರೆ. ಈಗ ಇಲ್ಲಿ ತಂದೆ ಏನು ಮಾಡುತ್ತಾರೆ? ಯಾವುದಾದರೂ ಬರೆದಿರುವುದನ್ನು ಓದುತ್ತಾರೆಯೇ? ಏನೂ ಇಲ್ಲ. ಅವರಂತೂ ನೆನಪು ಮಾಡಿಕೊಂಡು ನಂತರ ಓದುತ್ತಾರೆ. ಗೀತೆಯನ್ನು ನೆನಪು ಮಾಡಿಕೊಂಡು ನಂತರ ಕುಳಿತು ಹೇಳುತ್ತಾರೆ. ಅವರನ್ನು ಬಹಳ ಬುದ್ಧಿವಂತರೆಂದು ತಿಳಿದುಕೊಳ್ಳುತ್ತಾರೆ. ಮುಖ್ಯವಾದದ್ದು ಗೀತೆ. ಗೀತೆಯ ಭಗವಂತ ತಂದೆ ಸರ್ವರ ಸದ್ಗತಿ ದಾತನಾಗಿದ್ದಾರೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಅವರೇ ಇಡೀ ಸೃಷ್ಟಿಯ ಸದ್ಗತಿ ಮಾಡುತ್ತಾರೆ. ಇಲ್ಲಿ ಕುಳಿತಿರುವ ನೀವು ಬ್ರಾಹ್ಮಣ ಮಕ್ಕಳ ಮೂಲಕ ಸರ್ವರ ಸದ್ಗತಿ ಮಾಡುತ್ತಾರೆ. ಟೀಚರ್ ಮೊದಲೇ ಎಲ್ಲವನ್ನೂ ಹೇಳುವುದಿಲ್ಲ. ಓದುವುದರಲ್ಲಿ ಸಮಯವಂತೂ ಹಿಡಿಯುತ್ತದೆ. ಒಂದೇ ಸಮಯದಲ್ಲಿ ಎಲ್ಲವನ್ನು ಓದಿಸಿ ಬಿಡುವುದಿಲ್ಲ. ಇದು ಸಹ ಒಂದೇ ವಿಷಯ ಆಗಿದ್ದರೂ ಪರಿಶ್ರಮವಿದೆ. ಇದರಲ್ಲಿ ಪಾವನರಾಗಬೇಕಾಗುತ್ತದೆ. ಬೇರೆ ಯಾವುದೇ ಸತ್ಸಂಗ ಮುಂತಾದವುಗಳಲ್ಲಿ ಪಾವನರಾಗುವ ಮಾತೇ ಇರುವುದಿಲ್ಲ. ಸನ್ಯಾಸಿಗಳ ಮಾರ್ಗವೇ ಬೇರೆಯಾಗಿದೆ. ಅವರಲ್ಲಿ ನಾಗಸಾಧುಗಳು ಇರುತ್ತಾರೆ, ಅವರು ಬೇರೆ. ನಾಗಸಾಧುಗಳ ದೊಡ್ಡ ಸೈನ್ಯವೇ ಇರುತ್ತದೆ, ಅವರು ಕಾಡಿನಲ್ಲಿರುತ್ತಾರೆ. ಇದರಲ್ಲಿ ಎಲ್ಲರೂ ಪುರುಷರೇ ಇರುತ್ತಾರೆ. ಅವರ ಬಳಿ ಕರ್ಮೇಂದ್ರಿಯಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಔಷಧಿಗಳಿರುತ್ತವೆ. ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ. ನಂತರ ಇದೆಲ್ಲವೂ ರಿಪೀಟ್ ಆಗುತ್ತದೆ. ನಿಮ್ಮಿಂದ ತಿಳಿದುಕೊಂಡಂತೂ ಬಹಳಷ್ಟು ಜನರು ಹೋಗುತ್ತಾರೆ. ನಂತರ ಯಾರ ಅದೃಷ್ಟದಲ್ಲಿ ಎಷ್ಟಿದೆಯೋ ನೀವಂತೂ ತಮ್ಮ ತಮ್ಮ ಜ್ಞಾನ ಮತ್ತು ಯೋಗ ಬಲದ ಅನುಸಾರ ಬಹಳ ಸರ್ವಿಸ್ ಮಾಡುತ್ತೀರಿ. ಇದರಲ್ಲಿ ಯೋಗ ಬಲ ಬಹಳ ಬೇಕು. ದೇಹಿ ಅಭಿಮಾನಿಗಳಾಗಬೇಕು. ಮೂಲ ಮಾತು ದೇಹಿ ಅಭಿಮಾನಿಗಳಾಗುವುದಾಗಿದೆ. ಮನೆಗೆ ಕರೆದುಕೊಂಡು ಹೋಗಲು ತಂದೆ ಸಿಕ್ಕಿದ್ದಾರೆ. ಈ ಪತಿತ ಪ್ರಪಂಚದಲ್ಲಿ ಅಪಾರ ದುಃಖವಿದೆ. ತಂದೆ ಈ ಪತಿತ ಪ್ರಪಂಚದಿಂದ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿನ ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಎಲ್ಲರೂ ನಂಬರ್ ವಾರಾಗಿ ಮನೆಗೆ ಹೋಗುತ್ತಾರೆ. ನಿಮಗೆ ಇಡೀ ವೃಕ್ಷದ ಬಗ್ಗೆ ಗೊತ್ತಿದೆ. ಮನುಷ್ಯರು ಎಷ್ಟೆಲ್ಲ ಕಟ್ಟುಕತೆಗಳನ್ನು ಹೇಳುತ್ತಿರುತ್ತಾರೆ. ತಂದೆಯಂತೂ ಸತ್ಯವಾದ ಮಾತನ್ನು ತಿಳಿಸುತ್ತಾರೆ. ತಂದೆ ಪುರುಷೋತ್ತಮರನ್ನಾಗಿ ಮಾಡಲು ಬರುವವರೆಗೂ ಈ ಸಂಗಮ ಯುಗದ ಬಗ್ಗೆಯೂ ಈಗ ನಿಮಗೆ ತಿಳಿದು ಬಂದಿದೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇದು ಬುದ್ಧಿಯಲ್ಲಿ ನೆನಪಿರಬೇಕು. ಹಳೆಯ ಪ್ರಪಂಚದ ಅಂತ್ಯ ಮತ್ತು ಹೊಸ ಪ್ರಪಂಚದ ಆದಿಯಾಗಿದೆ. ಹಾಗಾಗಿ ಪುರುಷೋತ್ತಮರಾಗಲೇಬೇಕು. ಮುಕ್ತಿಗೆ ಹೋದರೂ ಪುರುಷೋತ್ತಮ, ಜೀವನ್ ಮುಕ್ತಿಗೆ ಹೋದರೂ ಪುರುಷೋತ್ತಮ. ಈ ಜ್ಞಾನ ಆತ್ಮಕ್ಕೆ ಸಿಗುತ್ತದೆ. ಆತ್ಮವೇ ಧಾರಣೆ ಮಾಡಿಕೊಂಡು ಸಂಸ್ಕಾರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತದೆ. ಹಂಸೋ ಎನ್ನುವುದರ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ಅವರಂತೂ ಹಂಸೋ ಎನ್ನುವುದರ ಅರ್ಥವನ್ನು ಎಷ್ಟು ಉದ್ದ ಅಗಲ ಮಾಡಿಡುತ್ತಾರೆ. ನೀವಂತೂ ತಿಳಿಸುತ್ತೀರಿ, ಓಂ ಅರ್ಥಾತ್ ಐ ಆಮ್ ಆತ್ಮ, ನಾನು ಆತ್ಮನಾಗಿದ್ದೇನೆ, ನಾನು ತಂದೆಯ ಸಂತಾನನಾಗಿದ್ದೇನೆ. ಹಂಸೋ ಎನ್ನುವುದರ ಅರ್ಥವನ್ನು ನೀವು ತಿಳಿಸಬೇಕಲ್ಲವೇ? ನಾವೇ ಬ್ರಾಹ್ಮಣರು, ನಂತರ ನಾವೇ ದೇವತೆಗಳು, ನಂತರ ನಾವೇ ಕ್ಷತ್ರಿಯರು. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವು ದೇವತೆಗಳಾಗುತ್ತೇವೆ. ಇದಂತೂ ಖುಷಿಯ ಮಾತಾಗಿದೆ. ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿದೆ. ನಂತರ ಇದು ಪ್ರಾಯಲೋಪವಾಗುತ್ತದೆ. ಅಲ್ಲಿ ಇದು ಗೊತ್ತಾದರೆ ನಂತರ ಸುಖದ ಅನುಭವವೇ ಇರುವುದಿಲ್ಲ. ನಾವು ಮತ್ತೆ ಕೆಳಗೆ ಬೀಳುತ್ತೇವೆ ಎಂಬ ಇದೇ ಯೋಚನೆ ಬಂದು ಬಿಡುತ್ತದೆ. ತಂದೆ ಹೇಳುತ್ತಾರೆ, ಈ ಜ್ಞಾನವೆಲ್ಲವೂ ಪ್ರಾಯಲೋಪವಾಗುತ್ತದೆ. ನಂತರ ನೀವು ದೇವತೆಗಳು ಸುಖದಲ್ಲಿ ಬರುತ್ತೀರಿ. ಹಾಗಾಗಿ ಬಹಳ ಸಹಜವಾಗಿದೆ. ತಂದೆ ಮತ್ತೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಈಗಂತೂ ಯಾರೊಬ್ಬರೂ ಸಂಪೂರ್ಣರಾಗಿಲ್ಲ. ಸಮಯಕ್ಕೆ ಸರಿಯಾಗಿ ಆಗುತ್ತೀರಲ್ಲವೇ? ಈಗಂತೂ ಇನ್ನೂ ಬಹಳ ಕೆಲಸ ಬೇಕಾಗಿದೆ.
ಜ್ಞಾನದಲ್ಲಿ ಒಳ್ಳೆಯವರಾಗಿದ್ದರೆ ಯೋಗದಲ್ಲಿ ಬಹಳ ಕಡಿಮೆ ಇದ್ದಾರೆ. ಯೋಗದ ಶಕ್ತಿ ಬಹಳ ಚೆನ್ನಾಗಿರಬೇಕು, ಆಗಲೇ ಯಾರಿಗಾದರೂ ಜ್ಞಾನದ ಬಾಣ ತಾಗಲು ಸಾಧ್ಯ. ಪ್ರಪಂಚದಲ್ಲಿ ಇರುವುದೇ ಭಕ್ತಿ ಮಾರ್ಗ ಎಂದು ಮಕ್ಕಳಿಗೆ ಗೊತ್ತಿದೆ. ಜ್ಞಾನ ಸಾಗರರಂತೂ ತಂದೆಯೇ ಆಗಿದ್ದಾರೆ. ಅದು ಭಕ್ತಿಯ ರಾತ್ರಿಯಾಗಿದೆ. ಹಗಲು ಸತ್ಯಯುಗವಾಗಿದೆ. ರಾತ್ರಿ ಮತ್ತು ಹಗಲಿನ ಮಧ್ಯದಲ್ಲಿ ತಂದೆ ಬಂದು ಜ್ಞಾನ ಕೊಡುತ್ತಾರೆ. ಆಗ ನೀವು ಹಗಲಿನಲ್ಲಿ ಹೋಗುತ್ತೀರಿ. ನೀವೀಗ ಗುಪ್ತರಾಗಿದ್ದೀರಿ, ಗುಪ್ತ ಶಕ್ತಿ ಸೈನ್ಯದವರಾಗಿದ್ದೀರಿ. ನೀವು ಯುದ್ಧದ ಮೈದಾನದಲ್ಲಿದ್ದೀರಿ. ಇದು ಸಹ ಗೀತೆಯಾಗಿದೆ. ಗೀತೆಯಲ್ಲಿಯೇ ರಾಜಯೋಗವಿದೆ. ಭಗವಾನ್ ವಾಚ, ನಾನು ನಿಮ್ಮನ್ನು ರಾಜರುಗಳಿಗೂ ರಾಜರನ್ನಾಗಿ ಮಾಡುತ್ತೇನೆ. ಕೃಷ್ಣನ ಹೆಸರನ್ನು ಹಾಕಿದ್ದರಿಂದ ಭಾರತ ಕಂಗಾಲಾಗಿದೆ. ನಂತರ ಸತ್ಯ ಗೀತೆಯಿಂದ ನೀವು ಸಿರ್ತಾಜ್ ಆಗುತ್ತೀರಿ, ಅಂದ್ರೆ ಕಿರೀಟಧಾರಿಗಳಾಗುತ್ತೀರಿ. ಕೃಷ್ಣ ಭಗವಂತನಲ್ಲ ಎಂದು ನೀವು ತಿಳಿಸುತ್ತೀರಿ. ಸಂಪೂರ್ಣ ಆಧಾರ ಗೀತೆಯ ಮೇಲಿದೆ. ಅದು ಮನುಷ್ಯರು ಹೇಳಿರುವ ಗೀತೆಯಾಗಿದೆ. ಮ್ಯೂಸಿಯಂ ಮುಂತಾದವುಗಳಲ್ಲಿ ತಿಳಿಸುವಾಗ ಇದನ್ನು ತಿಳಿಸಬೇಕು. ಇದು ಗೀತಾ ಅಧ್ಯಾಯವಾಗಿದೆ. ಕೇವಲ ಭಗವಂತನೆಂದು ಯಾರಿಗೆ ಹೇಳಬೇಕು? ಇದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಕೃಷ್ಣ ಭಗವಾನು ವಾಚ ಎಂದು ಹೇಳಿ ಇಡೀ ಗೀತೆಯನ್ನೇ ಖಂಡನೆ ಮಾಡಿದ್ದಾರೆ. ಗೀತೆಯನ್ನು ಓದುತ್ತಾ ಓದುತ್ತಾ ರಾಜ್ಯವಂತೂ ಪ್ರಾಪ್ತಿಯಾಗುವುದಿಲ್ಲ. ತಂದೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ವಿಶ್ವದಲ್ಲಿ ಶಾಂತಿ ಇತ್ತಲ್ಲವೇ? ಇದರಲ್ಲಿ ಪವಿತ್ರತೆ ಅವಶ್ಯವಾಗಿ ಬೇಕು. ಈ ಪವಿತ್ರತೆಯ ಮಾತಿನ ಮೇಲೆ ಜಗಳವಾಗುತ್ತದೆ. ಪವಿತ್ರತೆ ಇಲ್ಲದೆ ನಡತೆ ಸುಧಾರಿಸಲು ಸಾಧ್ಯವಿಲ್ಲ. ಅವರು ಪತಿತರೆನಿಸಿಕೊಳ್ಳುತ್ತಾರೆ, ಸತ್ಯಯುಗದವರು ಪಾವನರೆನಿಸಿಕೊಳ್ಳುತ್ತಾರೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ. ಹಾಗಾಗಿ ಭಾರತವಾಸಿಗಳಲ್ಲಿ ಮೊದಲು ಯಾವ ಗುಣಗಳಿತ್ತು ಅದು ಇಲ್ಲ. ಭ್ರಷ್ಟಾಚಾರಿಗಳಾಗಿದ್ದಾರೆ. ಪಾವನರನ್ನು ಶ್ರೇಷ್ಠಾಚಾರಿಗಳೆಂದು ಕರೆಯಲಾಗುತ್ತದೆ. ಭಾರತವನ್ನು ನಾವು ಇಂತಹ ಶ್ರೇಷ್ಠಾಚಾರಿಯನ್ನಾಗಿ ಮಾಡುತ್ತಿದ್ದೇವೆ. ಇವರ ರಾಜ್ಯದಲ್ಲಿಯೇ ವಿಶ್ವದಲ್ಲಿ ಶಾಂತಿ ಇತ್ತು. ಎಲ್ಲ ಸಹೋದರರು ತಂದೆ ಎಲ್ಲ ಸಹೋದರರ ತಂದೆಯೇ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಬೇಹದ್ದಿನ ತಂದೆಯ ಮಹಿಮೆ ಮಾಡುವುದರಿಂದ ಖುಷಿಯಾಗುತ್ತಾರೆ. ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ನಾನು ಸಾಧುಗಳ ಉದ್ಧಾರವನ್ನು ಮಾಡುತ್ತೇನೆ ಎಂದು ಭಗವಂತ ತಂದೆ ಹೇಳುತ್ತಾರೆ. ಹಾಗಾಗಿ ಪತಿತರಾದರಲ್ಲವೇ ಪಾವನರನ್ನಾಗಿ ಮಾಡುವವರು ಒಬ್ಬ ತಂದೆ ಮಾತ್ರ. ಯಾರಿಗಾದರೂ ತಿಳಿಸುವ ಬುದ್ಧಿಯೂ ಬೇಕು. ಅನ್ಯರಿಗೆ ತಿಳಿಸಬಲ್ಲವರು ಸ್ವಲ್ಪ ಜನರಿದ್ದಾರೆ. ನಾವು ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಅದೃಷ್ಟವಾಗಿದೆ, ಪ್ರಯತ್ನ ಮಾಡಬೇಕು. ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆಯನ್ನು ನೀವು ನೆನಪು ಮಾಡಲು ಸಾಧ್ಯವಿಲ್ಲವೇ? ಇದು ನಿಮ್ಮ ಅದೃಷ್ಟದ ಮಾತಾಗಿದೆ. ಗುರಿ ಇದೆಯಲ್ಲವೇ? ನೆನಪಿಲ್ಲದ ಕಾರಣ ಪತಿತರಾಗಿಯೇ ಉಳಿದು ಬಿಡುತ್ತಾರೆ. ನೆನಪಿನ ಯಾತ್ರೆಯಲ್ಲಿರಲು ಸಾಧ್ಯವಿಲ್ಲ. ಯಾರು ಶಾಂತರಾಗಿರುತ್ತಾರೆಯೋ ಅವರು ತಂದೆಯ ನೆನಪಿನಲ್ಲಿರುತ್ತಾರೆ. ಮುಂದೆ ಮುಂದೆ ಹೋದಂತೆ ನಿಮಗೆ ಹೇಳುತ್ತಾರೆ, ಮೂವಿಯಲ್ಲಿ ಮಾತನಾಡಿ, ಅಂದರೆ ಸನ್ನೆಯಿಂದ ಸಂಕಲ್ಪಗಳಲ್ಲಿ ಮಾತನಾಡಿ. ಶಬ್ದ ಬಂದ್, ಶಬ್ದದಿಂದಲೂ ಮಾತನಾಡಬಾರದು. ಬಹಳ ಬೆಲ್ಲಗೆ ಮಾತನಾಡುವುದರಿಂದ ಶಾಂತಿ ಸಿಗುತ್ತದೆ. ಪರಸ್ಪರ ಜಗಳವಾಡುತ್ತಿರುವಂತೆ ಅನುಭವವಾಗುತ್ತದೆ. ಎಲ್ಲರಿಗೂ ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿಸಬೇಕು. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಶಿವ ಜಯಂತಿ ಭಾರತದಲ್ಲಿಯೇ ಆಗುತ್ತದೆ. ಶಿವ ಬಂದು ಏನು ಮಾಡಿದರು? ಇದು ಸ್ವಲ್ಪವೂ ಗೊತ್ತಿಲ್ಲ. ಕೃಷ್ಣನಂತೂ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಕೃಷ್ಣನೇನು ಹೊಸ ಪ್ರಪಂಚವನ್ನು ರಚಿಸಿಲ್ಲ. ಅದನ್ನಂತೂ ತಂದೆ ರಚಿಸುತ್ತಾರೆ. ಅಂದ್ರೆ ಕೃಷ್ಣ ಸ್ವರ್ಗವನ್ನ ರಚನೆ ಮಾಡೋದಿಲ್ಲ, ಶಿವಬಾಬಾ ಸ್ವರ್ಗವನ್ನ ರಚನೆ ಮಾಡ್ತಾರೆ. ಹಾಗಾಗಿ ಈ ಎಲ್ಲಾ ಮಾತುಗಳನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕಾಗುತ್ತದೆ. ನೆನಪಿನ ಯಾತ್ರೆಯಿಂದ ಜನ್ಮ ಜನ್ಮಾಂತರದ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳಬೇಕು. ಆ ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕು. ನಾವು ಅಸುರಿ ಸಂಪ್ರದಾಯದವರಾಗಿದ್ದೆವು ಎಂದು ನೀವೀಗ ತಿಳಿದುಕೊಂಡಿದ್ದೀರಿ. ಈಗ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ. ಸದ್ಗುರುವಾರವಂತೂ ನೀವು ಮಕ್ಕಳಿಗೆ ಪ್ರತಿದಿನವೂ ಆಗಿದೆ. ಪ್ರತಿದಿನ ನಿಮಗೆ ಜ್ಞಾನ ಸಾಗರ ತಂದೆ ಓದಿಸುತ್ತಾರೆ. ಬೃಹಸ್ಪತಿ ಎಂದು ಭಗವಂತನಿಗೆ ಹೇಳಲಾಗುತ್ತದೆ. ಜ್ಞಾನವು ಭಗವಂತನಲ್ಲಿದೆ. ಅವರೇ ಸುಖದ ಸಾಗರ, ಜ್ಞಾನದ ಸಾಗರರಾಗಿದ್ದಾರೆ. ಸತ್ಯಯುಗದಲ್ಲಿ ಶಾಂತಿ ಸಿಗುತ್ತದೆ. ಈಗಂತೂ ಪರಸ್ಪರ ಜಗಳವಾಡುತ್ತಿರುತ್ತಾರೆ. ಅವರು ಜ್ಞಾನದ ಸಾಗರರಾಗಿದ್ದಾರೆ. ಇಲ್ಲಿ
ಅಜ್ಞಾನದ ಸಾಗರವಿದೆ. ಒಬ್ಬರಿಗೊಬ್ಬರು ಕಾಮದ ಕಟಾರಿಯನ್ನು ಚಲಾಯಿಸುತ್ತಿರುತ್ತಾರೆ. ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣನ ರಾಜ್ಯವಾಗಿದೆ. ಸುಖ ಮತ್ತು ದುಃಖದ ಆಟವಾಗಿದೆ. ಈಗ ತಂದೆ ಹೇಳುತ್ತಾರೆ, ನಡೆಯಿರಿ ಸುಖಧಾಮಕ್ಕೆ ಮತ್ತು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ. ಇಲ್ಲಿ ನೀವು ಬಂದಿರುವುದು ನರನಿಂದ ನಾರಾಯಣನಾಗಲು. ಆದರೆ ಮಾಯೆಯೂ ಕಡಿಮೆ ಇಲ್ಲ. ಒಳ್ಳೊಳ್ಳೆಯ ಮಹಾರಥಿಗಳಿಂದ ಮಾಯೆ ಎಂತಹ ವಿಕರ್ಮ ಮಾಡಿಸುತ್ತದೆಂದರೆ ಆ ಮಾತನ್ನೇ ಕೇಳಬೇಡಿ. ತಂದೆಯಿಂದಲೂ ಮುಚ್ಚಿಡುತ್ತಾರೆ. ತಂದೆಗೆ ಹೇಳದಿರುವುದರಿಂದ ಮೇಲೇರುವ ಬದಲು ಮತ್ತಷ್ಟು ಕೆಳಗೆ ಬೀಳುತ್ತಾರೆ. ನಾವು ದೇಹಾಭಿಮಾನದಲ್ಲಿ ಬಂದು ವಿಕರ್ಮ ಮಾಡುತ್ತೇವೆ ಎಂದು ಮನಸ್ಸಿನಲ್ಲಿ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ಬಾಬಾ ಹೇಳುತ್ತಾರೆ, ಎಚ್ಚರವಾಗಿರಿ. ಬಾಬಾರವರಿಗೆ ಗೊತ್ತಾಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಬಾಬಾರವರಿಗೆ ಎಲ್ಲವೂ ಗೊತ್ತಾಗುತ್ತದೆ. ವಿವೇಕದಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ. ಏಕೆಂದರೆ ಯುದ್ಧದ ಮೈದಾನದಲ್ಲಿದ್ದೀರಲ್ಲವೇ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ವಿಶೇಷ ಆತ್ಮಾಭವ. ಸದಾ ತಮ್ಮನ್ನು ಮನಸ್ಸು, ವಾಣಿ ಮತ್ತು ಕರ್ಮದಲ್ಲಿ ಸಂಪೂರ್ಣ ಪವಿತ್ರತೆಯ ಪರ್ಸನಾಲಿಟಿ ಉಳ್ಳವರೆಂದು ಅನುಭವ ಮಾಡುತ್ತೀರಾ. ಬ್ರಾಹ್ಮಣ ಜನ್ಮದ ಸಂಸ್ಕಾರವೇ ಪವಿತ್ರತೆಯಾಗಿದೆ. ಶ್ರೇಷ್ಠತೆಯೇ ಪವಿತ್ರತೆಯಾಗಿದೆ. ಎಂದಿಗೂ ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಸಂಕಲ್ಪಗಳು ಬರಬಾರದು. ಇದಕ್ಕೆ ಪ್ಯೂರಿಟಿಯ ಪರ್ಸನಾಲಿಟಿ ಉಳ್ಳವರೆಂದು ಹೇಳಲಾಗುತ್ತದೆ. ಎಷ್ಟು ಪರ್ಸನಾಲಿಟಿ ಇರುತ್ತದೆಯೋ ಅಷ್ಟೇ ವಿಶೇಷ ಆತ್ಮರೆಂದು ಗಾಯನ ಮಾಡಲ್ಪಡುತ್ತಾರೆ. ಮುಖ್ಯ ಪರ್ಸನಾಲಿಟಿ ಪ್ಯೂರಿಟಿ ಆಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.